ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಚಂದುರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಯರ್ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಗೈಸ್. ಪಾಪ ಇವ್ರು ಪಡ್ತಾ ಇರೋ ಶ್ರಮನ ನಮ್ಮ ಕೈಲಿ ನೋಡೋಕೆ ಆಯ್ತಾ ಇಲ್ಲ. ಪಾಪ ನೆನ್ನೆ ಬೇರೆ ಯಾವುದೋ ಫಂಕ್ಷನ್ನ ಮುಂದೆ ನಿಂತ್ಕೊಂಡು ಮಾಡಿದ್ದಾನೆ ಗೈಸ್. ಇವನು ತುಂಬ ಚೆನ್ನಾಗಿ ನಡ್ಸ್ಕೊಟ್ಟೆ ದರ್ಶನ್. ಫಾರಮ್ನ ಫಿಲಪ್ ಮಾಡಿಕೊಂಡು ಪೇರೆಂಟ್ಸ್ಗಳು ಸೈನ್ ಹಾಕೋಬ ಅಂತಂದರೆ ಇವಳು ಅವ್ರ ಅಪ್ಪಂದು ಇವಳು ಹಾಕ್ಕೊಡ್ತಾಳೆ ನೋಡಿ ಗೈಸ್. ಇವಳು ಇವ್ರ ಅಮ್ಮನ ಸೈನ್ ಹಾಕಿರೋದು, ಇವಳು ಅವ್ರ ಅಪ್ಪನ ಸೈನ್ ಹಾಕಿರೋದು. ನಾ ಅಪ್ಪನ ಸೈನ್ ನಾನೇ ಹಾಕ್ತೀನಿ. ಇವರು ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಯ್ತವ್ರೆ, ನಾವು ಟ್ರೆಕ್ಕಿಂಗ್ ಹೋಯ್ತಾ ಇದೀವಿ. ನಮ್ಗೆ ನಾಷ್ಟ ಇಡ್ಲಿ ಕೊಟ್ಟವ್ರೆ ನೋಡಪ್ಪ, 2 ಇಡ್ಲಿ. ನಮ್ಗೆ ಅದು ಇಲ್ಲ, ತರ್ಸ್ಕೊತವ್ರೆ. ನಮ್ಗೆ ಅದು ಇಲ್ಲ, ಹೊಟ್ಟೆ ಎಲ್ಲ ಹಸಿತಾವ್ರಿ, ತರ್ಸ್ಕೊತವ್ರೆ ಗೈಸ್. ನಾವು ಇವತ್ತು ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲಿ ಹೋಗ್ತೀವಿ ಅಂತ ಆಮೇಲೆ ಲಾಗಲ್ಲಿ ಮುಂದೆ ಕಂಟಿನ್ಯೂ ತೋರಿಸ್ತೀನಿ. ಇವಾಗ ಇವರೆಲ್ಲ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಕಡೆಯಿಂದ ಮೇಲ್ಕೋಟೆಗೇನು ಹೋಗ್ತಾ ಇದ್ದಾರೆ ಗೈಸ್. ಕುಂತಿಕಲ್ ಬೆಟ್ಟ, ಮೇಲ್ಕೋಟೆ ಎಲ್ಲೋ ಒಂದು ಒಟ್ಟಿನಲ್ಲಿ ಹೋಯ್ತಾ ಇವರು. ಚಟ್ನಿ ಖಾಲಿ ಆಯ್ತು ಇವತ್ತು ನನ್ನ ಲಾಗಿಲ್ ಇವಳು ಮಿಸ್ ಆಗಿರ್ತಾಳೆ ಗೈಸ್, ಅದಕ್ಕೆ ಇವಾಗಲೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಇವಳನ್ನ. ನಾವೆಲ್ಲ ಇಷ್ಟು ಜನ ಹೋಯ್ತಾ ಇದ್ದೀವಿ. ನಾವು BBA ಅವ್ರು ಮಾತ್ರ ಹೋಗ್ತಾ ಇರೋದು, ಇವಳು BCom ವಿದ್ಯಾರಾವ್ ಪ್ರೀತು ಅಂತ. ಫೀಲ್ ಆಯ್ತೈತೆ ಯಾರು ಇಲ್ವಲ್ಲ ಅಂತ, ಆದರೂ ಇಲ್ಲಿ ಹೊಸ ಫ್ರೆಂಡ್ಸ್ ಎಲ್ಲ ಅವರೇ ಅಷ್ಟೇ. ಆಮೇಲೆ ನೋಡೋಣ ಸಂಜೆ. ಇವತ್ತಿಲ್ಲ, ಇವತ್ತು ವ್ಲಾಗ್ಗೆ ನಮಗೂ ಗೈಸ್ ಫೀಲಿಂಗ್. ನಿಮ್ಗೇನು ಅನಿಸ್ತೈತ್ರೆ ಗೈಸ್? ನಮ್ಮನ್ನ 7:15 ಬನ್ನಿ ಅಂತ 16 ಸಲ ಮೆಸೇಜ್ ಹಾಕೋರೆ. 16 ಸಲ ಮೆಸೇಜ್ ಹಾಕ್ಬಿಟ್ಟು ಇವಾಗಲೇ ಟೈಮ್ ಎಷ್ಟೇ? 8 ಗಂಟೆ ಗೈಸ್. 8 ಗಂಟೆ ಆದ್ರೂ ನಮಗೆ 7 ಗಂಟೆಗೆ ಬಂದಿದ್ದೀವಿ. 8 ಗಂಟೆ ಆದ್ರೂ ಇನ್ನಲ್ಲ ಇವಾಗ ನಾಷ್ಟ ಕೊಟ್ಟವ್ರೆ. ನಮ್ಗೆ ಆ ನಾಷ್ಟನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಾವೇ ಹೋಟ್ಲಿಂದ ತರ್ಸ್ಕೊತಾ ಇದ್ದೀವಿ ಗೈಸ್. 20 ರೂಪಾಯಿ ಕಣಿ, 30 ರೂಪಾಯಿ 20 ಕೊಟ್ಟಿರೋದು ನಮ್ಮ ಸಿಯರ್ ಆಗುತ್ತೆ ನಿಮಗೆ ಗೊತ್ತಾ ಗೈಸ್. ನಮ್ಮ ಸಿಯರ್ ಅಂತೂ ದೇವ್ರಂತ ಮನುಷ್ಯ. ಅವನ ಥರ ನಮ್ಮ ಸಿಯರ್ ಇನ್ಯಾವ್ದು ಎಲ್ಲೂ ಸಿಗಲ್ಲ ಗೈಸ್. ಯಾರಿಗೂ ಸಿಕ್ಕಿರಲ್ಲ, ಸಿಗೋದು ಇಲ್ಲ. ಸಿಕ್ಕವ್ರೆ ಯಾರಿಗೆ? ದೇವರಲ್ಲೂ ಒಂದು ದೆವ್ವ ಇರ್ತದೆ, ನಿಮ್ಗೆ ಗೊತ್ತಾಗಲ್ಲ. ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀವಿ ಗೈಸ್. ಅದು ಯಾವಾಗ ಕರ್ಕೊಂಡೋಯ್ತಾರೋ, ಎಷ್ಟು ಗಂಟೆಗೆ ಕರ್ಕೊಯ್ತಾರೋ ಏನೂ ಗೊತ್ತಿಲ್ಲ. 400 ರೂಪಾಯಿ ಬೇರೆ ಕೊಟ್ಟಿದ್ದೀವಿ. ಕಾಸೇ ಕೊಡಬೇಕು ನಾವು. 400 ರೂಪೀಸ್ ಇಸ್ಕೊಂಡವ್ರೆ. ಕೈ ನೀರದ ನಾವೆಲ್ಲರೂ ಬಾಳೆ ಎಲೆಯಲ್ಲಿ ನಾಷ್ಟ ಮಾಡಬೇಕು ಅಂತ ನಮ್ಮ ಕ್ಲಾಸ್ ರೂಮ್ ಪಕ್ಕ ಇತ್ತು ಇದು ಬಾಳೆ ಮರ. ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಹೋಗ್ಬಿಟ್ಟು 1-2 ಎಲೆ ಕಿತ್ಕೊಬಂದು ನಾವು ಕ್ಲಾಸ್ ರೂಮಲ್ಲಿ ನಾಷ್ಟ ಮಾಡ್ತಾಯಿದ್ದೋ. ಈ ಥರ ಚಿಕ್ಕ ವಿಷಯಗಳಲ್ಲಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಆದರೆ ಈ ಥರ ಫ್ರೆಂಡ್ಸ್ ಜೊತೆ ಎಲೆ ಎಲ್ಲ ಕಿತ್ಕೊಬಂದು ಈ ಥರ ತಿನ್ನೋದು ಏನೋ ಒಂಥರ ಮೆಮೊರೀಸ್ ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ ಗೈಸ್. ನಾವು ಇವಾಗ ಹೊರಡ್ತಾ ಇದ್ದೀವಿ. ಬಸ್ಸಲ್ಲಿ ಹತ್ಕೊಂಡು ಕೂತಿದ್ದೀವಿ ಗೈಸ್, ಇನ್ನೂ ಬಸ್ ಬಿಟ್ಟಿಲ್ಲ. ಇವಾಗ ನಮಗೆ ಹೊರಡುವ ಸಮಯ. ನಾನು, ಸಂಜು, ವಿನುತಾ ಒಂದು ಸೀಟಲ್ಲಿ ಕೂತಿದ್ದೀವಿ. ಮುಂದೆ ಚಂದು ಮತ್ತು ವಿದ್ಯಾ ವರ್ಣ ಕೂತಿದ್ದಾರೆ ಗೈಸ್. ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಇಂಡಸ್ಟ್ರಿಯಲ್ ವಿಸಿಟ್ಗೆ ನಮಗೆ ಕರ್ಕೊಬಂದಿರೋ ಪ್ಲೇಸ್ ಬಂದು KMF ಮನ್ಮುಲ್ ಅಂತ ಇದೆಯಲ್ಲ, ಮದ್ದೂರ್ ಹತ್ರ, ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಂದರೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಫೋನ್ ಅಲ್ಲೋ ಇರಲಿಲ್ಲ, ಹಾಗಾಗಿ ಏನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಹಲೋ ಗೈಸ್, ಇವಾಗ ನಾವು ಮಂಡ್ಯ KMF ಮುಗಿಸ್ಕೊಂಡು ಮೇಲ್ಕೋಟೆಗೆ ಬಂದಿದ್ದೀವಿ. ಎಂತ ಮೋಸ ಗೊತ್ತಾ ಗೈಸ್, ತಲಕಾಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗದೆಲ್ಲ ಮೇಲ್ಕೋಟೆ ಕರ್ಕೊಂಡು ಬಂದವ್ರೆ. ಎಲ್ಲ ಮೋಸ. ಊಟ ಬೇರೆ ಮಾಡಿಲ್ಲ ಗೈಸ್, 1:15 ಆಗೈತೆ, ಹೊಟ್ಟೆ ಹಸಿತೈತೆ. ಇವಾಗ ಮೇಲ್ಕೋಟೆ ಹತ್ರ ಇರೋ ಇದೆಲ್ಲೋ ಒಂದು ಸ್ಪಾಟಿಗೆ ಬಂದಿದ್ದೀವಿ. ಶೂಟಿಂಗ್ ಸ್ಪಾಟ್ ಅಂತ ಇದು. ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಗೈಸ್, ಹಾಗಾಗಿ ಇಲ್ಲಿ ಬಂದಿದ್ದೀವಿ. ನಮಗೆ ಇಲ್ಲೆಲ್ಲ ನೋಡ್ತಾ ಇದ್ರೆ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ ಗೈಸ್. ಕಮ್ಮಿ ಅದೇ ಗೈಸ್. ಇವಾಗ ನಾವು ಊಟ ಮಾಡಿದ್ವಿ.
ಊಟಕ್ಕೆ ಮೇಲ್ಕೋಟೆ ಫೇಮಸ್ಸು ಪುಳಿಯೋಗರೆ ಮತ್ತು ಮೊಸರನ್ನ ಕೊಟ್ಟಿದ್ರು. ಆನಂದ ಮೆಸ್ ಹೋಟೆಲಲ್ಲಿ ಊಟ ಮಾಡಿಕೊಂಡು ಇವಾಗ ಶೂಟಿಂಗ್ ಸ್ಪಾಟ್ ಹತ್ರ ಬಂದಿದ್ದೀವಿ. ತೋರಿಸ್ತೀನಿ ರೀ ಗೈಸ್ ನಿಮ್ಗೆ. ಮೇಲ್ಕೋಟೆಲಿರುವಂತಹ ಶೂಟಿಂಗ್ ಸ್ಪಾಟ್ ಗೈಸ್ ಇದು. ಚೆನ್ನಾಗೈತೆ ಶೂಟಿಂಗಿಗೆ ಮಾತ್ರ ಒಳ್ಳೆ ಲೊಕೇಶನ್. ಇಲ್ಲಿ ನಾವು 2 ರೀತಿಯ ಕೊಳಗಳನ್ನು ನೋಡ್ಬೋದು. ಇದು ಬಂದು ಅಕ್ಕನ ಕೊಳ ಅಂತ ಕರೀತಾರೆ. ಇಲ್ಲಿ ಫಿಶ್ಗಳು ತುಂಬಾನೇ ಇದ್ದು ಚೆನ್ನಾಗಿತ್ತು ನೋಡೋದಕ್ಕೂ. ಈ ಕೊಳನ ನಾವು ತಂಗಿ ಕೊಳ ಅಂತ ಕರಿತೀವಿ. ಇಲ್ಲೂ ಕೂಡ ಪ್ರೀ ವೆಡ್ಡಿಂಗ್ ಶೂಟ್ಗಳಾಗಿರ್ಬೋದು, ಇನ್ನು ಬೇರೆ ಥರ ಶೂಟ್ಗಳೆಲ್ಲ ಮಾಡ್ತಾ ಇರ್ತಾರೆ. ನಾವು ಹೋದಾಗನೂ ಶೂಟ್ ಮಾಡ್ತಾ ಇದ್ರು. ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದಂತಹ ಕವಿ ಡಾಕ್ಟರ್ ಪೂತಿ ನರಸಿಂಹಾಚಾರ್ಯವರ ಮನೆ ಇದು. ಇದು ಬಂದು ಮೇಲ್ಕೋಟೆಯಲ್ಲಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಇದೇ ಅವ್ರ ಮನೆ. ನಾವಿವತ್ತು ಮತ್ತೆ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಅಲ್ಲ ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಇಲ್ಲಿಗಾದ್ರೂ ಕರ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ನಮ್ಮ ತವ್ರ ಮನೆ. ಸರಿ ತಂಗಿ, ಎಲ್ಲರೂ ಒಂದೇ ಥರ ಗೈಸ್. ಇನ್ನವರೆಲ್ಲ ಕಟ್ಸ್ಕೊತಾ ಇದ್ದಾರೆ, ಇನ್ನ ಕಟ್ಟಿಲ್ಲ. ಹಾಯ್ ಮಾಡು. ಬೈ ಬೈ. ಚಂದುಕೊಳ್ಳಿ, ಹಾಗಾಗಿ ಹಿಂಗೆ ತೋರಿಸ್ಬೇಕಾಗ. ನೀನು ಹೈಟ್ ಆಗಿದೆಯಾ ಬಿಡ್ಬಚ್ಚಲ್ಲಿ, ನಿಂಗೆ ಹಿಂಗೆ ಎತ್ತಬೇಕು. ಕೇಕ್ ಒಳ್ಳೆಲ್ಲಿ ಕೇಕ್ ಒಂದೇ ಸಿಗಲ್ಲ ಕಣೆ, ಎಲ್ಲ ಸಿಗುತ್ತೆ ಗೈಸ್. ನಾವೆಲ್ಲ ನಾನ್ ವೆಜ್ ತಿಂತಾ ಇದ್ದೀವಿ, ಇವಳು ಒಬ್ಬಳೇ ವೆಜ್ ತಿಂತಾ ಇದ್ದಾಳೆ. ಸೀಮಾ ಹಾಯ್ ಮಾಡು. ಗೈಸ್, ಇವತ್ತು ನಮ್ಮದು ಕಾಲೇಜ್ ಲಾಸ್ಟ್ ಡೇ, ಅದಕ್ಕೆ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ವಿ. ಕುಷ್ಕ ತಿಂದ್ವಿ ಗೈಸ್, ಬಿರಿಯಾನಿ ಎಲ್ಲ. ಅದಕ್ಕೆ ಇನ್ನು ವರ್ಕಿಂಗ್ ಹಾಲಿಡೇಸ್ ಕೊಟ್ಬಿಟ್ಟವ್ರು. ಇನ್ನೂ ಸಿಗೋದೇ ಇನ್ನೊಂದು 2 months ಏನಲ್ವಾ, 2 months ಆದಮೇಲೆ ಸಿಗೋದು ಗೈಸ್. ಆದರೆ ಎಕ್ಸಾಮ್ಗೆಲ್ಲ ಬರ್ತೀವಲ್ಲ, ಎಕ್ಸಾಮ್ ಇದ್ದಾಗ ಬರ್ತೀವಿ. ಬಾಯ್ ಮಾಡಿದ್ನಲ್ಲ ದರ್ಶನ್, ಬಾಯ್ ಮಾಡು ನನ್ನ ಬ್ಲಾಗ್ಗೆ. ಇವತ್ತು ಲಾಸ್ಟ್ ಡೇ ಅಲ್ವಾ. ಬಾಯ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಬಾಂಬೆ ರೆಸಾರ್ಟಲ್ಲಿದ್ದೀವಿ. ಯಾಕೆ ಅಂತಂದರೆ ಒಂದು ಫಂಕ್ಷನ್ ಇತ್ತು ಗೈಸ್, ಹಾಗಾಗಿ ಬಂದಿದ್ವಿ. ನಿಮ್ಮ ಪ್ರೀತಿಯ ಶಶಿ ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಗಾಯ್ಸ್, ತುಂಬ ದಿನ ಆಗಿತ್ತು ಲಾಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ನೋಡಿದ್ವಿ. ಇವತ್ತು ನಾವು ಬಾಂಬೆ ರೆಸಾರ್ಟ್ ಅಂತ ಬಂದಿದ್ದೀವಿ ಗೈಸ್. ಯಾವತ್ತನ ಫ್ರೀ ಇದ್ದಾಗಿರ ನೀವು ಬನ್ನಿ, ಚೆನ್ನಾಗೈತೆ, ಎಂಜಾಯ್ ಮಾಡಿ. ನೋಡಿ ಗೈಸ್, ಅವ್ರ ಅಮ್ಮನ ಫೋಟೋ ಹೆಂಗೆ ತೆಗಿತಾವಳೆ ಅಂತ. ಕ್ಯಾಮ್ರಾಮ್ಯಾನ್ ಹೆಂಗೆ. ದೀಪಿ ಹಾಯ್ ಮಾಡು. ಹಾಯ್. ಈ ವಿಡಿಯೋ ಮಾಡ್ತಾವಳೆ, ಅವಳು ಫೋಟೋ ತೆಗಿತಾ ಇಲ್ಲ ಗೈಸ್. ಇವಳು ಇಂತಿ ನಿಮ್ಮ ಪ್ರೀತಿಯ ಶಶಿ, ಇವ್ರು ಪವಿತ್ರ ಅವರು. ತುಂಬ ಗಾಳಿ ಗೈಸ್, ವೆದರ್ ಚೆನ್ನಾಗೈತೆ ಆದರೆ ಗಾಳಿ.